ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠದ ಸ್ವಾಮೀಜಿಗೆ ಟ್ರಸ್ಟ್ಗಳಿಂದಲೇ ಈಗ ಧಮಕಿ ಬಂದಿದೆ. ನನ್ನ ಪ್ರಾಣಕ್ಕೆ ಸಂಚಕಾರ ಇದೆ ಅಂತ ಪೊಲೀಸರ ಮೊರೆ ಹೋದ ಶ್ರೀಗಳು. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠದ ಸ್ವಾಮೀಜಿಗೆ ಟ್ರಸ್ಟಿಗಳಿಂದಲೇ ಧಮಕಿ. ನನ್ನ ಪ್ರಾಣಕ್ಕೆ ಸಂಚಕಾರ ಇದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ಶ್ರೀಗಳು. ಗಾನಯೋಗಿ ಪುಟ್ಟರಾಜು ಗವಾಯಿಗಳ ಆಶ್ರಮದಲ್ಲಿ ಅಲ್ಲೋಲ ಕಲ್ಲೋಲ ಇದೀಗ. ಪುಟ್ಟರಾಜ ಗವಾಯಿಗಳ ಉತ್ತರಾಧಿಕಾರಿಯಾಗಿರೋ ಶ್ರೀ ಮೇಲೆಯೇ ದೌರ್ಜನ್ಯ. ಗದಗದ ವೀರಶೈವರ ಪುಣ್ಯಾಶ್ರಮದ ಪೀಠಾಧಿಪತಿಗೆ ಧಮಕಿ ಹಾಗೆ ಕೊಲೆಯ ಬೆದರಿಕೆ. ಟ್ರಸ್ಟಿಗಳು ಹಾಗೆ ಶಿಕ್ಷಣ ಸಂಸ್ಥೆಯ ಸದಸ್ಯರಿಂದಲೇ ಸ್ವಾಮೀಜಿಗೆ ಬೆದರಿಕೆಯನ್ನ ಹಾಕಲಾಗಿದೆಯಂತೆ. ಒಬ್ಬ ಟ್ರಸ್ಟ್ 10 ಲಕ್ಷ ಕೇಳಿದ್ರು, ಹಣ ಕೊಟ್ಟಿಲ್ಲ ಅಂತ ಕೋಪಕ್ಕೆ ಷಡ್ಯಂತ್ರ. ನಾನು ಪೀಠಾಧಿಪತಿಯಾದಾಗ ಮಠದ ಹೆಸರಿನಲ್ಲಿ 59 ಲಕ್ಷ ಸಾಲ ಇತ್ತು. ಇವತ್ತು ವೀರಶೈವರ ಪುಣ್ಯಾಶ್ರಮದ ಹೆಸರಿನಲ್ಲಿ 4 ಕೋಟಿ ಬ್ಯಾಂಕ್ ಡೆಪಾಸಿಟ್ ಇದೆ. ಅಂದರು ಅನಾಥರಿಗೆ ಆಶಾಕಿರಣವಾಗಿರುವಂತಹ ಪುಣ್ಯಾಶ್ರಮದಲ್ಲಿ ಭಾರಿ ಡ್ರಾಮಾ ಇದೀಗ. ಪುಟ್ಟರಾಜ ಗವಾಯಿಗಳ ಮಹಾಸಂಸ್ಥೆ ಮುಗಿಸಲು ಟ್ರಸ್ಟಿಗಳಿಂದಲೇ ಸಂಚು ಅಂತ ಆರೋಪ ಕೇಳಿಬಂದಿದೆ. 100 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಕಬಳಿಸಲು ಮಹಾಸಂಚನ್ನ ರೂಪಿಸಿದ್ದಾರ ಟ್ರಸ್ಟಿಗಳು. ಇದೀಗ ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠದ ಸ್ವಾಮೀಜಿಗೆ ಟ್ರಸ್ಟಿಗಳಿಂದಲೇ ಧಮಕಿ. ನನ್ನ ಪ್ರಾಣಕ್ಕೆ ಸಂಚಕಾರ ಇದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ಶ್ರೀಗಳು. ಗಾನಯೋಗಿ ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿಯೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಪುಟ್ಟರಾಜ ಗವಾಯಿಗಳ ಉತ್ತರಾಧಿಕಾರಿಯಾಗಿರೋ ಶ್ರೀಗಳ ಮೇಲೆ ಈಗ ದೌರ್ಜನ್ಯ. ಗದಗದ ವೀರಶೈವರ ಪುಣ್ಯಾಶ್ರಮದ ಪೀಠಾಧಿಪತಿಗೆ ಈಗ ಧಮಕಿ, ಕೊಲೆ ಬೆದರಿಕೆ ಕೇಳಿ ಬಂದಿರುವಂತದ್ದು. ಟ್ರಸ್ಟಿಗಳು ಹಾಗೆ ಶಿಕ್ಷಣ ಸಂಸ್ಥೆಯ ಸದಸ್ಯರಿಂದಲೇ ಸ್ವಾಮೀಜಿಗೆ ಬೆದರಿಕೆ. ಒಬ್ಬ ಟ್ರಸ್ಟಿ 10 ಲಕ್ಷ ಕೇಳಿದ್ರು, ಹಣ ಕೊಟ್ಟಿಲ್ಲ ಅನ್ನುವ ಕೋಪಕ್ಕೆ ಈ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನು ಪೀಠಾಧಿಪತಿಯಾದಾಗ ಮಠದ ಹೆಸರಿನಲ್ಲಿ 59 ಲಕ್ಷ ಸಾಲ ಇತ್ತು. ಇವತ್ತು ವೀರೇಶ್ವರ ಪುಣ್ಯಾಶ್ರಮದ ಹೆಸರಿನಲ್ಲಿ 4 ಕೋಟಿ ಬ್ಯಾಂಕ್ ಡೆಪಾಸಿಟ್ ಇದೆ. ಅಂದರು ಅನಾಥರಿಗೆ ಆಶಾಕಿರಣವಾಗಿರುವಂತಹ ಪುಣ್ಯಾಶ್ರಮದಲ್ಲಿ ಭಾರಿ ಡ್ರಾಮಾ ಆಗ್ತಾ ಇರುವಂತದ್ದು. ಪುಟ್ಟರಾಜ ಗವಾಯಿಗಳ ಮಹಾಸಂಸ್ಥೆ ಮುಗಿಸಲು ಟ್ರಸ್ಟಿಗಳಿಂದಲೇ ಸಂಚು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. 100 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನ ಕಬಳಿಸಲು ಮುಂದಾಗಿದ್ದಾರ ಟ್ರಸ್ಟಿಗಳು ಅನ್ನುವಂತಹ ಪ್ರಶ್ನೆ ಇದೀಗ. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠದ ಸ್ವಾಮೀಜಿಗೆ ಈಗ ಟ್ರಸ್ಟಿಗಳಿಂದಲೇ ಧಮಕಿ ಕೇಳಿ ಬಂದಿರುವಂತದ್ದು. ನನ್ನ ಪ್ರಾಣಕ್ಕೆ ಸಂಚಕಾರ ಇದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ಶ್ರೀಗಳು. ಗಾನಯೋಗಿ ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿ ಅಲ್ಲೋಲ ಕಲ್ಲೋಲ ಈಗ ಸೃಷ್ಟಿಯಾಗಿರುವಂತದ್ದು. ಪುಟ್ಟರಾಜ ಗವಾಯಿಗಳ ಉತ್ತರಾಧಿಕಾರಿಯಾಗಿರೋ ಶ್ರೀಗಳ ಮೇಲೆ ಈಗ ದೌರ್ಜನ್ಯ ಕೇಳಿ ಬಂದಿದೆ. ಗದಗದ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗೆ ಧಮಕಿ ಹಾಗೆ ಕೊಲೆ ಬೆದರಿಕೆ ಕೂಡ ಕೇಳಿ ಬಂದಿರುವಂತದ್ದು. ಟ್ರಸ್ಟಿಗಳು ಹಾಗೆ ಶಿಕ್ಷಣ ಸಂಸ್ಥೆಯ ಸದಸ್ಯರಿಂದಲೇ ಈ ಒಂದು ಸ್ವಾಮೀಜಿಯವರಿಗೆ ಬೆದರಿಕೆ ಹಾಕಲಾಗಿದೆ ಅಂತ ಕೂಡ ಅವರು ಆರೋಪವನ್ನ ಮಾಡಿದ್ದಾರೆ. ಒಬ್ಬ ಟ್ರಸ್ಟಿ 10 ಲಕ್ಷವನ್ನ ಕೇಳಿದ್ರು, ನಾನು ಹಣವನ್ನ ಕೊಟ್ಟಿಲ್ಲ, ಆ ಒಂದು ಕೋಪಕ್ಕೆ ಈ ಒಂದು ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ನಾನು ಪೀಠಾಧಿಪತಿಯಾದಾಗ ಮಠದ ಹೆಸರಿನಲ್ಲಿ 59 ಲಕ್ಷ ರೂಪಾಯಿ ಸಾಲ ಇತ್ತು. ಇವತ್ತು ವೀರೇಶ್ವರ ಪುಣ್ಯಾಶ್ರಮದ ಹೆಸರಿನಲ್ಲಿ 4 ಕೋಟಿ ಬ್ಯಾಂಕ್ ಡೆಪಾಸಿಟ್ ಇದೆ. ಅಂದರು ಹಾಗೆ ಅನಾಥರಿಗೆ ಆಶಾಕಿರಣವಾಗಿರುವ ಪುಣ್ಯಾಶ್ರಮದಲ್ಲಿ ಈಗ ಭಾರಿ ಡ್ರಾಮಾ ಸೃಷ್ಟಿಯಾಗ್ತಾ ಇರುವಂಥದ್ದು. ಪುಟ್ಟರಾಜ ಗವಾಯಿಗಳ ಮಹಾಸಂಸ್ಥೆಯ ಮುಗಿಸಲು ಟ್ರಸ್ಟಿಗಳೇ ಸಂಚನ್ನ ರೂಪಿಸಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. 100 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನ ಕಬಳಿಸಲು ಟ್ರಸ್ಟಿಗಳೇ ಮಹಾಸಂಚನ್ನ ರೂಪಿಸ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂತಂದ್ರೆ ಆರೋಪವನ್ನ ಮಾಡಿರುವಂಥದ್ದು ಕೂಡ ಗದಗದ ವೀರೇಶ್ವರ ಸ್ವಾಮೀಜಿಗಳು ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠದ ಸ್ವಾಮೀಜಿಗೆ ಇದೀಗ ಟ್ರಸ್ಟಿಗಳಿಂದಲೇ ಧಮಕಿ ಅನ್ನುವಂಥದ್ದು ಕೂಡ, ಮಠದ ಟ್ರಸ್ಟಿಗಳಿಂದಲೇ ಈಗ ಧಮಕಿ ಬಂದಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಟ್ರಸ್ಟಿಗಳ ಫೋಟೋವನ್ನ ಕೂಡ ನಾವು ಹಾಕ್ತಾ ಇರುವಂಥದ್ದು, ತೋರಿಸ್ತಾ ಇರುವಂಥದ್ದು ಟಿವಿಯ ಸ್ಕ್ರೀನ್ ಮೇಲೆ. ಇವರೇ ಟ್ರಸ್ಟಿಗಳೇ ಈ ಒಂದು ಆರೋಪವನ್ನ ಕೂಡ ಮಾಡಿರುವಂಥದ್ದು. ಸ್ವಾಮೀಜಿಗಳು, ಮಹಾಸ್ವಾಮೀಜಿಗಳು ಆರೋಪವನ್ನ ಮಾಡಿದ್ದಾರೆ. ಈ ಎಲ್ಲ ಟ್ರಸ್ಟಿಗಳು ಸೇರ್ಕೊಂಡು ನನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಧಮಕಿಯನ್ನ ಹಾಕಿದ್ದಾರೆ, ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠದ ಸ್ವಾಮೀಜಿಗೆ ಇದೀಗ ಟ್ರಸ್ಟಿಗಳಿಂದಲೇ ಧಮಕಿ ಹಾಕಿರುವಂಥದ್ದು. ಎಂಥ ವಿಪರ್ಯಾಸದ ಸಂಗತಿ. ನನ್ನ ಪ್ರಾಣಕ್ಕೆ ಸಂಚಕಾರ ಇದೆ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ ಶ್ರೀಗಳು.